Hello students, welcome to Inspiring Math. ಇವತ್ತಿನ ವಿಡಿಯೋದಲ್ಲಿ ನಾನು 20 expected MCQs ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ. ಆಲ್ರೆಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ನಾನು 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಸೊ ಯು ಕ್ಯಾನ್ ಗೋ ಅಂಡ್ ವಾಚ್. ಓಕೆ, 20 ಎಕ್ಸ್ಪೆಕ್ಟೆಡ್ MCQs ಗಳು ಯಾವ್ಯಾವ ಇದಾವೆ, ಯಾವ ತರ ಸಾಲ್ವ್ ಮಾಡಬೇಕು ಅಂತ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಈಗ 20 MCQs ಏನ್ ಬರ್ತಾವಲ್ವಾ, ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಗಳು ಡೊಮೈನ್ ಮತ್ತೆ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ, ಅದರ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಇರ್ತವೆ ನಮ್ಗೆ. ಹೀಗಾಗಿ ಸೊ ಈ ಎಲ್ಲಾ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳ ಡೊಮೈನ್ ಮತ್ತೆ ರೇಂಜ್ ಅಥವಾ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ಇವುಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. ಇವುಗಳ 6 ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳನ್ನು ಅಂದ್ರೆ ಮ್ಯಾಕ್ಸಿಮಮ್ ಇನ್ ದ ಸೆನ್ಸ್ ಮೋಸ್ಟ್ ಕ್ವಶನ್ಸ್ ಗಳನ್ನ ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಓಕೆ, ಈಗ ನೋಡಿ ಇಲ್ಲಿ ಸೈನ್ ಇನ್ವರ್ಸ್ ಡೊಮೈನ್ ಏನಿದೆ -1 to ಕ್ಲೋಸ್ ಇಂಟರ್ವಲ್ -1 to +1, ಕ್ಲೋಸ್ ಕಾಸ್ ಇನ್ವರ್ಸ್ ಕ್ಲೋಸ್ ಇಂಟರ್ವಲ್ -1 to +1. ಸಿಮಿಲರ್ಲಿ ಕೊಸೆಕೆಂಟ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಕಾಟ್ ಇನ್ವರ್ಸ್. ಕಂಪ್ಲೀಟ್ ಆಗಿ ಈ ಟೇಬಲ್ ಅನ್ನ ನೆನಪಿಟ್ಟುಕೊಂಡಿರ್ರಿ. ಇದರ ಜೊತೆಗೆ ನಾವು ಫಸ್ಟ್ ಇಯರ್ ಕಲ್ತಂತಹ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳನ್ನ ಏನ್ ಕಲ್ತಿದ್ವಲ್ವಾ, ಸೈನ್ ಆಫ್, ಕಾಸ್ ಆಫ್, ಸೈನ್ 30, ಕಾಸ್ 30, 45, 60 ಅಂತ ಈ ಟೇಬಲ್ ಅನ್ನು ನೆನ್ಪಿಟ್ಟುಕೊಂಡಿದ್ವಿ ಅಂದ್ರೆ 100% ಒಂದು ಕ್ವಶನ್ ನ ಈಸಿಯಾಗಿ ಇದರಿಂದ ಟ್ಯಾಕಲ್ ಮಾಡಬಹುದು. ಓಕೆ, ಈ ಟೇಬಲ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ. ಸೈನ್ 30, ಕಾಸ್ 30 ಏನಾಗುತ್ತೆ, ಟ್ಯಾನ್ 30 ಏನಾಗುತ್ತೆ, ಇವುಗಳು ಕರೆಕ್ಟ್ ಆಗಿ ನೆನ್ಪಿತ್ತು ಅಂತಂದ್ರೆ ಈಸಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಓಕೆ, ಎಸ್, ನೋಡೋಣ ಕ್ವಶನ್ಸ್ ಗಳನ್ನ ಯಾವ ತರದ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಅಂತ. ನಾನು ಹೇಳ್ದಂಗೆ ನಿಮ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳ ಲಿಸ್ಟ್ ಅಲ್ಲಿ ಈ ತರದ ಪ್ರಾಪರ್ಟೀಸ್ ಗಳು ಕೂಡ ಸೇರ್ತವೆ. ಈ ಪ್ರಾಪರ್ಟೀಸ್ ಗಳನ್ನ ಕೂಡ ನಾವು 2 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಎಸ್ಪೆಷಲಿ 2 ಮಾರ್ಕ್ಸ್ ಅಲ್ಲಿ ಪ್ರೂವ್ ದಾಟ್ ಅಂತ ಕೇಳಿರ್ತಾನೆ, ಅಲ್ಲಿ ಸಾಲ್ವ್ ಕೂಡ ಮಾಡಿದೀವಿ. ಸೊ ನೆನ್ಪಿಟ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಈಸಿ ಆಗುತ್ತೆ. ನೋಡೋಣ ಇಲ್ಲಿ. ಸೊ ಏನ್ ಕೇಳಿದಾನೆ ಅಂದ್ರೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ಕೊಸೆಕೆಂಟ್ ಇನ್ವರ್ಸ್ 1/x. ವ್ಯಾಲ್ಯೂ ಆಫ್ ಕೊಸೆಕೆಂಟ್ ಇನ್ವರ್ಸ್ 1/x ಏನಾಗಿರುತ್ತೆ ಅಂತಂದ್ರೆ ದಟ್ ಇಸ್ ಸೈನ್ ಇನ್ವರ್ಸ್ x. ಸಿಮಿಲರ್ಲಿ ಇದೇ ಕ್ವಶನ್ಸ್ ಜೊತೆಗೆ ನಾವು ಕಾಸ್ ಇನ್ವರ್ಸ್ 1/x ಅಂದ್ರೆ ಏನಾಗುತ್ತೆ ಅಂತ ನೋಡ್ಕೋಬಹುದು, ಟ್ಯಾನ್ ಇನ್ವರ್ಸ್ 1/x ಅಂದ್ರೆ ಏನಾಗುತ್ತೆ ಅಂತ ಸೊ ನೋಡ್ಕೋಬಹುದು. ಸೊ ಇವುಗಳನ್ನ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಒಳ್ಳೇದು. ಈಗ ಕಾಸ್ ಇನ್ವರ್ಸ್ 1/x ಏನಾಗಿರುತ್ತೆ, ಸೀಕೆಂಟ್ ಇನ್ವರ್ಸ್ x ಆಗಿರುತ್ತೆ. ಟ್ಯಾನ್ ಇನ್ವರ್ಸ್ 1/x ಕ್ಯಾನ್ ಬಿ ರಿಟನ್ ಆಸ್ ಕಾಟ್ ಇನ್ವರ್ಸ್ x. ಎಟ್ ದ ಸೇಮ್ ಟೈಮ್ ರಿವರ್ಸ್ ಅಂತಂದ್ರೆ ಏನಂದ್ರೆ, ರಿವರ್ಸ್ ಅಂತಂದ್ರೆ ಇದನ್ನೇ ಸೀಕೆಂಟ್ ಇನ್ವರ್ಸ್ 1/x ನ ನಾವು ಏನಂತ ಬರಿಬಹುದು, ಕಾಸ್ ಇನ್ವರ್ಸ್ x ಅಂತ ಬರಿಬಹುದು. ಸಿಮಿಲರ್ಲಿ ಕಾಟ್ ಇನ್ವರ್ಸ್ 1/x ನ ಏನಂತ ಬರಿಬಹುದು ಅಂತಂದ್ರೆ ಟ್ಯಾನ್ ಇನ್ವರ್ಸ್ x ಅಂತ ಬರಿಬಹುದು. ಈ ತರ ಕರೆಕ್ಟ್ ಆಗಿ ಸೊ ನಾವು ಎಟ್ ದ ಸೇಮ್ ಟೈಮ್ 6 ಪ್ರಾಪರ್ಟೀಸ್ ಗಳನ್ನ ನೆನ್ಪಿಟ್ಕೋಬಹುದು. ಓಕೆ, ಸೊ ಈ 6 ಪ್ರಾಪರ್ಟೀಸ್ ಗಳನ್ನ ನೆನ್ಪಿಟ್ಕೊಂಡಿದ್ರಿ ಅಂತಂದ್ರೆ ಸೊ ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈ ತರದ ಕ್ವಶನ್ಸ್ ಗಳನ್ನ ನಿಮ್ಗೆ KCT ಕೂಡ ಕೇಳುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಈ ಪ್ರಾಪರ್ಟೀಸ್ ಗಳು ತುಂಬಾ ಇಂಪಾರ್ಟೆಂಟ್. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಿದೆ ಅಂತ ನೋಡಿ ಇಲ್ಲಿ, ದ ವ್ಯಾಲ್ಯೂ ಆಫ್ ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ x ಪ್ಲಸ್ ಕಾಟ್ ಇನ್ವರ್ಸ್ x. 2 ಮಾರ್ಕ್ಸ್ ಅಲ್ಲಿ ಪ್ರಾಪರ್ಟೀಸ್ ಗಳನ್ನ ಪ್ರೂವ್ ಮಾಡಬೇಕಾದಾಗ ಈ ತರದ 3 ಪ್ರಾಪರ್ಟೀಸ್ ಗಳನ್ನ ನಾವು ಪ್ರೂವ್ ಮಾಡಿದೀವಿ. ಸೊ ಅವು ಯಾವ್ಯಾವ ಪ್ರಾಪರ್ಟಿ ಅಂತಂದ್ರೆ ಟ್ಯಾನ್ ಇನ್ವರ್ಸ್ x ಪ್ಲಸ್ ಕಾಟ್ ಇನ್ವರ್ಸ್ x ಕ್ಯಾನ್ ಬಿ ರಿಟನ್ ಆಸ್ π/2. ಎಟ್ ದ ಸೇಮ್ ಟೈಮ್ ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x ಇಸ್ ಈಕ್ವಲ್ ಟು π/2. ಕೊಸೆಕೆಂಟ್ ಇನ್ವರ್ಸ್ x ಪ್ಲಸ್ ಸೀಕೆಂಟ್ ಇನ್ವರ್ಸ್ x ಇಸ್ ಈಕ್ವಲ್ ಟು π/2. ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಈ ಪ್ರಾಪರ್ಟೀಸ್ ಗಳನ್ನ ಪ್ರೂವ್ ಮಾಡ್ತೇವೆ. ಅದೇ ಪ್ರಾಪರ್ಟೀಸ್ ಗಳನ್ನ ಯೂಸ್ ಮಾಡ್ಕೊಂಡು ಈ ತರದ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಇನ್ನ ಮತ್ತೆ ಬೋರ್ಡ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು KCT ಬಗ್ಗೆ ಸೊ ಹೇಳ್ಬಾರ್ದು, ಬಟ್ ಆದ್ರೆ ಏನಂತಂದ್ರೆ KCT ಲಿ ಈ 3 ಪ್ರಾಪರ್ಟೀಸ್ ಗಳು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಇನ್ನ ಬೋರ್ಡ್ ಎಕ್ಸಾಮ್ ಮುಗಿದ ನಂತರ KCT ಬರುತ್ತೆ. KCT ಗೆ ಸಾಕಷ್ಟು ವಿಡಿಯೋಸ್ ಗಳನ್ನ ಆಲ್ರೆಡಿ ಸೊ ಚಾನಲ್ ಅಲ್ಲಿ ಇದಾವೆ, ಯು ಕ್ಯಾನ್ ಗೋ ಅಂಡ್ ವಾಚ್. ಸೊ ವಂಡರ್ಫುಲ್ ಕಂಟೆಂಟ್ ಇದೆ, ನೀವು ವಿಡಿಯೋಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಇನ್ನ ನೋಡಿ ಇಲ್ಲಿ ದ ವ್ಯಾಲ್ಯೂ ಆಫ್ ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ x ಪ್ಲಸ್ ಕಾಟ್ ಇನ್ವರ್ಸ್ x ಏನಿದೆ. ಟ್ಯಾನ್ ಇನ್ವರ್ಸ್ x ಪ್ಲಸ್ ಕಾಟ್ ಇನ್ವರ್ಸ್ x ಅಂದ್ರೆ ಆಲ್ರೆಡಿ ನಮಗೆ π/2 ಅಂತ ಗೊತ್ತಾಗಿದೆ. ಇನ್ನ ಕಾಟ್ π/2 ವ್ಯಾಲ್ಯೂ ಏನಾಗುತ್ತೆ ಅಂತ. ಓಕೆ, ಕಾಟ್ π/2 ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ನಾನು ಆವಾಗಲೇ ಹೇಳಿದ್ದೆ ಏನಂತಂದ್ರೆ ಆ ಟೇಬಲ್ ನ ಸ್ಟ್ಯಾಂಡರ್ಡ್ ಆಂಗಲ್ಸ್ ಟೇಬಲ್ ನ ನೆನ್ಪಿಟ್ಟುಕೊಂಡಿವಿ ಅಂತ. ಓಕೆ, ಸೊ ಕಾಟ್ π/2 ಆನ್ಸರ್ ಏನಾಗಿರುತ್ತೆ, 0 ಆಗಿರುತ್ತೆ. ಇದೇ ತರದ್ದು ಇನ್ನೊಂದು ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಕ್ವಶನ್ ಏನ್ ಕೇಳಿದಾನೆ ಅಂತ ನೋಡಿ. ಕಾಸ್ ಆಫ್ ಸೀಕೆಂಟ್ ಇನ್ವರ್ಸ್ x ಪ್ಲಸ್ ಕೊಸೆಕೆಂಟ್ ಇನ್ವರ್ಸ್ x.
ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಏನಂತ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ π/2 ಆಗಿರುತ್ತೆ. ದೆನ್ ಕಾಸ್ π/2 ವ್ಯಾಲ್ಯೂ ಈಸ್ ಆಲ್ಸೋ 0. ಸಿ ಹೌ ಸಿಂಪಲ್ ದೇ ಆರ್. ತುಂಬಾ ಸಿಂಪಲ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೀವು ಮಾಡ್ಬೇಕಾಗಿರೋದಿಷ್ಟೇ ಆ 1 ಮಾರ್ಕಿನ ಅಂದ್ರೆ ಈಗ ಪ್ರಾಪರ್ಟೀಸ್ಗಳು ಮತ್ತೆ ಸೊ ಡೊಮೈನ್ ರೇಂಜ್ ಅಂತ ಈ ಪ್ರಾಪರ್ಟೀಸ್ಗಳು ಏನಿದ್ವಲ್ಲ ಅವನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾರೆಲ್ಲ ಸೊ 90 ಅಬೌವ್ ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈ MCQsಗಳು ತುಂಬಾನೇ ಈಸಿ ಇರ್ತವೆ. ಸೊ MCQs ಇದೆ ಹೆಂಗ್ ಸಾಲ್ವ್ ಮಾಡೋದು ಅಂತ ಜಾಸ್ತಿ ಇದನ್ನು ವರಿ ಮಾಡಬೇಡಿ. ಓಕೆ, ಎಸ್. ಇನ್ನ ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ನಾನು ಆಲ್ರೆಡಿ ಹೇಳಿದ್ದೆ ಇವೆಲ್ಲ ಸೊ ಡೊಮೈನ್ ರೇಂಜು ನಾನು ಪರ್ಟಿಕ್ಯುಲರ್ ಆಗಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳನ್ನ ಇವತ್ತಿನ ಮೇಲಿಂದನೇ ಕೇಳೋದ್ರಿಂದ ಆ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್, ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್, ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ 6 ಕ್ವಶನ್ಸ್ ಗಳನ್ನ ಮಾಡ್ಕೊಂಡು ಹೋಗಿಲ್ಲ. ಅದೇ ತರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆರ್ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ 6 ಕ್ವಶನ್ಸ್ ಗಳನ್ನ ಸಪರೇಟ್ ಮಾಡಿಲ್ಲ. ದಟ್ಸ್ ವೈ ಐ ಟೋಲ್ಡ್ ರಿಮೆಂಬರ್ ದಟ್ ಟೇಬಲ್, ಕಂಪ್ಲೀಟ್ ಟೇಬಲ್ ನ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಸೊ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು ಅಂತ. ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದು ಯಾವ್ದು ಅಂದ್ರೆ ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆದ್ರೆ ವೈ ವ್ಯಾಲ್ಯೂ ಎಲ್ಲಿಂದ ಇರುತ್ತೆ ಅಂದ್ರೆ ವೈ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಇಟ್ ಇಸ್ ದ ವ್ಯಾಲ್ಯೂ ಆಫ್ ರೇಂಜ್. ಸೊ ರೇಂಜ್ ಅಲ್ಲಿರುವಂತ ವ್ಯಾಲ್ಯೂ ಏನಾಗಿರುತ್ತೆ ಅಂತ. ಓಕೆ, ಈಗ ನೀವು ಇದನ್ನ ಆನ್ಸರ್ ಮಾಡಬೇಕು ಅಂದ್ರೆ ಯು ಶುಡ್ ನೋ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್. ಸೊ ರೇಂಜ್ ಸೈನ್ ಇನ್ವರ್ಸ್ ಎಕ್ಸ್ ದ ರೇಂಜ್ ಏನ್ ಬರುತ್ತೆ ಅಂತಾರೆ ಸೊ -π/2 +π/2 ಅವನ್ನ ಇಂಟರ್ವಲ್ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ಅಥವಾ ಈ ತರ ವ್ಯಾಲ್ಯೂನು ಕೂಡ ಮೆನ್ಷನ್ ಮಾಡಬಹುದು. ಸೊ ಬೋತ್ ಆರ್ ಸೇಮ್. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ. ಇಲ್ಲಿ 0 to π ಅಂತ ಹೇಳಿದಾಗ ಇದನ್ನ ಓಪನ್ ಇಂಟರ್ವಲ್ ಅಂತ ಮೆನ್ಷನ್ ಮಾಡಿರ್ತೀವಿ. ಈ ಓಪನ್ ಇಂಟರ್ವಲ್ ಮತ್ತೆ ಇದ್ರದ್ದು ಕೂಡ ಸೊ ಇಲ್ಲಿ ಇದು ಕೂಡ ಓಪನ್ ಇಂಟರ್ವಲ್ -π/2, +π/2 ಅಂತ. ಈ -π/2, +π/2 ಓಪನ್ ಇಂಟರ್ವಲ್ -π/2, +π/2 ಇದೆಲ್ಲ ಇದು ಕೂಡ ಇನ್ನೊಂದು ಫಂಕ್ಷನ್ ಗೆ ರೇಂಜ್ ಆಗಿರುತ್ತೆ. ಆ ತರದ ಯಾವ ಫಂಕ್ಷನ್ ಯಾವ್ಯಾವ್ದು ರೇಂಜ್ ಅಂತ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಇದೆ. ದೆನ್ ವೈ ಲೈಸ್ ಬಿಟ್ವೀನ್ ಅಂತಾರೆ ಯು ಶುಡ್ ರಿಮೆಂಬರ್ ದ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್. ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಬಂದ್ಬಿಟ್ಟು ಏನಾಗಿರುತ್ತೆ ಅಂದ್ರೆ ಓಪನ್ ಇಂಟರ್ವಲ್ 0, π ಅಂತ ಆಗಿರುತ್ತೆ. ಓಪನ್ ಇಂಟರ್ವಲ್ 0, π ನ ನಾವೇನಂತ ಬರಿತೀವಿ ಅಂದ್ರೆ ಸೊ ದಟ್ ವೈ ಲೈಸ್ ಬಿಟ್ವೀನ್ π ಅಂಡ್ 0. ಇಟ್ ಮೀನ್ಸ್ ವೈ ಲೆಸ್ ದನ್ π ಅಂಡ್ ಗ್ರೇಟರ್ ದನ್ 0. ದಿಸ್ ಇಸ್ ದ ಆನ್ಸರ್. ಓಕೆ, ನೋಡಿ ತುಂಬಾ ಸಿಂಪಲ್ ಆಗಿದಾವೆ. ಸೊ ಈಸಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಜಾಸ್ತಿ ವರಿ ಮಾಡಬೇಡಿ. ಸೊ ಕ್ವಶನ್ಸ್ ಗಳನ್ನ ಈಸಿಯಾಗಿನೇ ಕೇಳಿರ್ತಾನೆ ಕರೆಕ್ಟ್ ಆಗಿ. ಸೊ ಎಲ್ಲಾ ಫಾರ್ಮುಲಾಸ್ ಗಳನ್ನಾಗ್ಲಿ ಈ ತರದ ಪ್ರಾಪರ್ಟೀಸ್ ಗಳನ್ನಾಗ್ಲಿ ನೆನ್ಪಿಟ್ಕೊಂಡು ಹೋಗಿ. ಇನ್ನ ಇಲ್ಲಿ ಅದೇ ಕ್ವಶನ್ ಪ್ರೀವಿಯಸ್ ಕ್ವಶನ್ ಇತ್ತಲ್ವಾ ಅದೇ ಕ್ವಶನ್ ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಥವಾ ರೇಂಜ್ ಅಂತ ಕೇಳಿದ್ರೆ ನಮ್ಗೆ ಆನ್ಸರ್ ಯಾವ್ದಾಗ್ತಿತ್ತು ಅಂತ. ಓಕೆ, ಸೊ ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಾಗಿತ್ತು ಕ್ಲೋಸ್ ಇಂಟರ್ವಲ್ -π/2 +π/2 ಅಂತ. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಇನ್ನ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಅಂದ್ರೆ ಏನಾಗಿರುತ್ತೆ ಸೊ ಕ್ಲೋಸ್ ಇಂಟರ್ವಲ್ ಆರ್ ಓಪನ್ ಇಂಟರ್ವಲ್. ಸೊ ಕ್ಲೋಸ್ ಇಂಟರ್ವಲ್ 0, π -π/2. ಓಕೆ, ಇದು ಆಪ್ಷನ್ ಎ. ಯಾಕೆ π/2 -π/2 ಅಂದ್ರೆ -π/2 ಅಂದ್ರೆ π/2 ಅನ್ನೋದು ಯಾವುದೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರೇಂಜ್ ಅಲ್ಲಿ ಸೊ ಆ ವ್ಯಾಲ್ಯೂ ಬರ್ತಿರಲ್ಲ. ಅದಕ್ಕೋಸ್ಕರ ಈ π/2 ನ ನಾವು ಸೊ ರಿಮೂವ್ ಮಾಡಿರ್ತೀವಿ. ಕ್ಲೋಸ್ ಇಂಟರ್ವಲ್ 0, π to π -π/2. ಇದೇ ತರ ನಮಗೆ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ಕೇಳಿದ ಅಂತಂದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಕೇಳಿದ ಅಂತಂದ್ರೆ ಅವು ಏನನ್ನ ಆಗಿರ್ತವೆ ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ದಟ್ಸ್ ಐ ಟೋಲ್ಡ್ ದಟ್ ರಿಮೆಂಬರ್ ದಟ್ ಕಂಪ್ಲೀಟ್ ಟೇಬಲ್ ನ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ನೀವು ಈಸಿಯಾಗಿ ಇದನ್ನ ಆನ್ಸರ್ ನ ಮಾಡಬಹುದು ಅಂತ. ಓಕೆ, ಎಸ್. ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ -1. 2 ಮಾರ್ಕ್ಸ್ ಅಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ ಗಳು ಬಂದಿತ್ತು. ಆ ಪ್ರಾಪರ್ಟೀಸ್ ಗಳನ್ನ ನೆನ್ಪಿಟ್ಕೋಬೇಕಾಗಿತ್ತು. ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಏನೇನು ಪ್ರಾಪರ್ಟಿ ಅಂತ ಅಂದ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ -x ಕ್ಯಾನ್ ಬಿ ರಿಟನ್ ಆಸ್ -tan ಇನ್ವರ್ಸ್ x. ಸಿಮಿಲರ್ಲಿ ಸೈನ್ ಇನ್ವರ್ಸ್ ಆಫ್ -x -sin ಇನ್ವರ್ಸ್ x. ಕೊಸೆಕೆಂಟ್ ಇನ್ವರ್ಸ್ ಆಫ್ -x ನ ಏನಂತ ಬರಿಬಹುದಾಗಿತ್ತು ಕೊಸೆಕೆಂಟ್ ಇನ್ವರ್ಸ್ ಆಫ್ -x ಕ್ಯಾನ್ ಬಿ ರಿಟನ್ ಆಸ್ -cosecant ಇನ್ವರ್ಸ್ x. ಇನ್ ದ ಸೇಮ್ ವೇ ಕಾಸ್ ಇನ್ವರ್ಸ್ -x ಅಂತ ಬಂದ್ರೆ ಕಾಟ್ ಇನ್ವರ್ಸ್ -x ಅಂತ ಬಂತು ಅಂದ್ರೆ ಸೀಕೆಂಟ್ ಇನ್ವರ್ಸ್ ಆಫ್ -x ಅಂತ ಇದ್ರೆ ಇವೆಲ್ಲವೂ ಏನಂತ ಬರಿಬಹುದಿತ್ತು ಅಂದ್ರೆ π ಮೈನಸ್ ರೆಸ್ಪೆಕ್ಟಿವ್ ಕಾಸ್ ಇನ್ವರ್ಸ್ x, ಕಾಟ್ ಇನ್ವರ್ಸ್ x, ಸೀಕೆಂಟ್ ಇನ್ವರ್ಸ್ x. ಓಕೆ, ಪ್ರಾಪರ್ಟಿಗಳು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದಾಗ ಬಹಳ ಹೆಲ್ಪ್ ಆಗುತ್ತೆ.
ಇನ್ನ ಇಲ್ಲಿ ಕೇಳಿರುವಂತದ್ದು ವ್ಯಾಲ್ಯೂ ಪ್ರಾಬ್ಲಮ್ ಏನಿದೆ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ -1 ಅಂತ ಕೇಳಿದಾನೆ. ವಿ ನೋ ದಟ್ tan ಇನ್ವರ್ಸ್ ಆಫ್ -x is equal to minus tan inverse x. ಇದನ್ನ ಏನಂತ ಬರೀತೀವಿ ನಾವು ಮೈನಸ್ tan ಇನ್ವರ್ಸ್ 1. ನಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹೇಳಿದ್ದು ಅದನ್ನೇ. ಫಸ್ಟ್ ಇಯರಿಗೆ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಏನ್ ಬಂದಿತ್ತು ಆ ಟೇಬಲ್ ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದು. ಸೊ ಈಗ tan ಇನ್ವರ್ಸ್ 1 ಅನ್ನ ಏನಂತ ಬರಿತೀವಿ ಅಂದ್ರೆ π/4 ಅಂತ ಬರಿತೀವಿ. ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ಅದು ಆನ್ಸರ್ ಏನಾಗಿರುತ್ತೆ ಮೈನಸ್ π/4 ಆಗಿರುತ್ತೆ. ಓಕೆ, ಇಟ್ ಇಸ್ ಮೈನಸ್ π/4. ಸೊ ನೋಡಿ ಬಹಳ ಸಿಂಪಲ್ ಆಗಿದಾವೆ ಕ್ವಶನ್ಸ್ಗಳು, ಈಸಿಯಾಗಿ ಕ್ವಶನ್ ನ ಅಂದ್ರೆ ಸಾಲ್ವ್ ಮಾಡ್ಬೋದು. 1 ಮಾರ್ಕ್ ನ ಈಸಿಯಾಗಿ ತಗೋಬಹುದು ನೀವು. ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2. ನಾನು ಆಲ್ರೆಡಿ ಹೇಳಿದ್ದೆ ಏನದು ಕಾಸ್ ಇನ್ವರ್ಸ್ ಆಫ್ -x ನ ಏನಂತ ಬರೀಬಹುದು π ಮೈನಸ್ ಕಾಸ್ ಇನ್ವರ್ಸ್ x ಅಂತ. ಕಾಸ್ ಇನ್ವರ್ಸ್ 1/2 ಆಗುತ್ತೆ. ಕಾಸ್ ಇನ್ವರ್ಸ್ 1/2 ಅಂತ ಅಂದ್ರೆ ಇದರ ರೆಸ್ಪೆಕ್ಟಿವ್ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ π/3 ಆಗಿರುತ್ತೆ. ಓಕೆ, ಸೊ ಈಗ π ಮೈನಸ್ π/3 ಆಯ್ತು. π ಮೈನಸ್ π/3 ಅಂದ್ರೆ 3π ಮೈನಸ್ π/3. ಸೊ ದಟ್ ಈಸ್ 2π/3 ಇಸ್ ಯುವರ್ ಆನ್ಸರ್. ನೋಡಿ ಸಿಂಪಲ್ ಇದೆ. ಆ ಪ್ರಾಪರ್ಟೀಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸೊ 2 ಮಾರ್ಕ್ಸ್ ಅಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಸೊ ಪ್ಲೀಸ್. ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -√3. ನಿಮ್ಗೆ ಗೊತ್ತಾಗುತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -√3 ನ ಏನಂತ ಬರೀಬಹುದು. ಇದನ್ನು ಕೂಡ π ಮೈನಸ್ ಕಾಟ್ ಇನ್ವರ್ಸ್ √3 ಅಂತ ಬರೀಬಹುದು. π ಮೈನಸ್ ಕಾಟ್ ಇನ್ವರ್ಸ್ √3 ಅಂತ ಬಂದಿದೆ. ಇದರ ಆನ್ಸರ್ ಏನಾಗಿರುತ್ತೆ? ಓಕೆ, π ಮೈನಸ್ ಕಾಟ್ ಇನ್ವರ್ಸ್ √3. ಕಾಟ್ ಇನ್ವರ್ಸ್ √3 ಅಂತಂದ್ರೆ tan ಇನ್ವರ್ಸ್ √3 ಅಂತಂದ್ರೆ ಏನಾಗಿತ್ತು ನೋಡಿ, ಅಲ್ಲಿ π/3 ಆಗಿತ್ತು. ಈಗ ಕಾಟ್ ಇನ್ವರ್ಸ್ √3 ಅಂದ್ರೆ π/6. ಓಕೆ, π ಮೈನಸ್ π/6. π ಮೈನಸ್ π/6 ಅಂತ ಅಂದ್ರೆ ಇಟ್ ಈಸ್ 5π/6 ಅಂತ ಆಗುತ್ತೆ. ಇಲ್ಲಿ ಐ ಥಿಂಕ್ ಮಿಸ್ಪ್ರಿಂಟ್ ಆಗಿರೋದ್ರಿಂದ ಸೊ ಆಪ್ಷನ್ ಬಿ ಅಲ್ಲಿರುವಂತದನ್ನ ನಾವೇನಂತ ಬರ್ಕೊಂಡಿರಿ, ಜಸ್ಟ್ ರೈಟ್ ಇಟ್ ಆಸ್ 5π/6. ದ ಆನ್ಸರ್ ಏನಾಗಿರುತ್ತೆ 5π/6. ಸೊ ಸಿಂಪಲ್. ಈ ತರದ್ ಕಂಪ್ಲೀಟ್ ಆಗಿ ಆ ಟೇಬಲ್ ನ ನೆನ್ಪಿಟ್ಕೊಂಡ್ರೆ ಯಾವುದೇ ಕ್ವಶನ್ ನ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಈಗ ಇಲ್ಲಿ ಆನ್ಸರ್ ನ ಏನಂತ ಬರೀಬಹುದು ಅಂದ್ರೆ ನೀವು ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -√3. ನಾನು ಇದನ್ನ ಕ್ವಿಕ್ ಆಗಿ ಸಾಲ್ವ್ ಮಾಡ್ತೀನಿ ನೋಡಿ. π ಮೈನಸ್ ಕಾಟ್ ಇನ್ವರ್ಸ್ 1/√3 ಅಂತ ಆಗುತ್ತೆ. 1/√3 ಅಂತ ಅಂದ್ರೆ π ಮೈನಸ್ π/3. π ಮೈನಸ್ π/3 ಅಂತ ಹೇಳಿದ್ರೆ ಆನ್ಸರ್ ಏನಾಗಿರುತ್ತೆ 2π/3. ಸಿ ಹೌ ಸಿಂಪಲ್ ದೇ ಆರ್. ಎಸ್, ಟೇಕ್ ದ ನೆಕ್ಸ್ಟ್ ಒನ್. ಈ ತರದ ಕ್ವಶನ್ ಗಳನ್ನ ಎಸ್ಪೆಷಲಿ 2 ಮಾರ್ಕ್ಸ್ ಕೂಡ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಲ್ಲಿ. ಸೊ 2 ಮಾರ್ಕ್ಸ್ ಹೆಲ್ಪ್ ಆಗುತ್ತೆ ಇಫ್ ದೇ ಆಸ್ಕ್ ಇನ್ MCQs. ಸೊ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ tan ಇನ್ವರ್ಸ್ √3 ನ ಏನಂತ ಬರೀಬಹುದು? tan ಇನ್ವರ್ಸ್ √3 ನ π/3 ಅಂತ ಬರೀಬಹುದು. ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2. ಯು ಶುಡ್ ಬಿ ಕೇರ್ಫುಲ್. ಸೀಕೆಂಟ್ ಇನ್ವರ್ಸ್ ಆಫ್ -x ನ ಮೈನಸ್ ಸೀಕೆಂಟ್ ಇನ್ವರ್ಸ್ x ಅಂತ ಬರೆಯೋದಕ್ಕಾಗಲ್ಲ. ವಿ ವಿಲ್ ರೈಟ್ ಇಟ್ ಆಸ್ π ಮೈನಸ್ ಸೀಕೆಂಟ್ ಇನ್ವರ್ಸ್ 2. ಓಕೆ, π/3 ಮೈನಸ್ π ಮೈನಸ್ ಸೀಕೆಂಟ್ ಇನ್ವರ್ಸ್ 2 ಕಾಸ್ ಇನ್ವರ್ಸ್, ಅದರ ರೆಸಿಪ್ರೋಕಲ್ ಏನಾಗಿರುತ್ತೆ ಕಾಸ್ ಇನ್ವರ್ಸ್ 1/2 ಆಗಿರುತ್ತೆ. ಅಂದ್ರೆ ಇಟ್ ಈಸ್ π/3. ಬಹಳ ಸಿಂಪಲ್ ಇದೆ ನೋಡಿ. π/3 ಮೈನಸ್ π ಮೈನಸ್ ಇಂಟು ಮೈನಸ್ ಪ್ಲಸ್ π/3. ಓಕೆ, π/3 ಪ್ಲಸ್ π/3 ಅಂತಂದ್ರೆ 2π/3 ಆಗಿರುತ್ತೆ. ಇಟ್ ಈಸ್ ಮೈನಸ್ π ಮಲ್ಟಿಪ್ಲೈ ಮಾಡಿ 3 ಆಗುತ್ತೆ. 3π 2π ಮೈನಸ್ 3π ಅಂತ ಅಂದ್ರೆ ಮೈನಸ್ π ಬರುತ್ತೆ ಡಿನಾಮಿನೇಟರ್ ಅಲ್ಲಿ 3 ಅಂತ. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿರ್ತವೆ. ಸೊ ನಿಮ್ಗೆ ಇವೆಲ್ಲಾ ಪ್ರಾಬ್ಲಮ್ಸ್ ಗಳನ್ನ ನೋಡಿದಾಗ ಸೊ ಒಂದೇ ಒಂದು ಅರ್ಥ ಆಗ್ಬೇಕಾಗಿರೋದು ಏನಂತಾರೆ, ಯು ಶುಡ್ ರಿಮೆಂಬರ್ ದಟ್ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್. ಆ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ನ ನೆನ್ಪಿಟ್ಕೊಂಡಿದ್ದೆ ಅಂತಾರೆ, ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂ ಏನಾಗಿರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡಿದ್ರಿ ಅಂತಾರೆ. ಸೊ ಯಾವ್ದು ಆಂಗಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. tan ಇನ್ವರ್ಸ್ ಆಫ್ √3 ಮೈನಸ್ ಕಾಟ್ ಇನ್ವರ್ಸ್ ಆಫ್ -√3 ಅಂತ ಇದೆ. ಇಟ್ಸ್ ಸೋ ಸಿಂಪಲ್. tan ಇನ್ವರ್ಸ್ ಆಫ್ √3 ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿತ್ತು. ಸೊ tan ಇನ್ವರ್ಸ್ ಆಫ್ √3 ಕ್ಯಾನ್ ಬಿ ರಿಟನ್ ಆಸ್ π/3 minus similarly cot inverse of -√3. Cot inverse of -√3 can be written as pi minus cot inverse √3. Okay, π/3 minus pi minus cot inverse √3 ಅಂತಂದ್ರೆ cot inverse √3 ಅಂತಂದ್ರೆ ಏನಾಗುತ್ತೆ, cot inverse √3 can be written as π/6. ಇಲ್ಲಿ tan inverse √3 π/3 ಆಗಿದೆ ಅಂದ್ರೆ ಅದರ ರೆಸಿಪ್ರೋಕಲ್ ಹೋಗಿರುತ್ತೆ, ಅದು 1/√3 ಆಗಿರುತ್ತೆ. ಸೊ ಕಾಟ್ ಇನ್ವರ್ಸ್ √3 ಅಂತ ಬಂದಿದೆ ಅಂದ್ರೆ ದಟ್ ಈಸ್ π/6. ಸಿಮಿಲರ್ಲಿ π/3 ಮೈನಸ್ π, ಇಲ್ಲಿ ಮೈನಸ್ π/6 ಅಂತ ಇದ್ದದ್ದು ಪ್ಲಸ್ π/6 ಆಗುತ್ತೆ.
ಜಸ್ಟ್ ಸಿಂಪ್ಲಿಫೈ ಮಾಡಿ ಪೈ ಬೈ 3 ಪ್ಲಸ್ ಪೈ ಬೈ 6 ಅಂದ್ರೆ 60 ಪ್ಲಸ್ 30. ಸೊ ಈ ತರ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ನಾವು LCM ತಗೊಳ್ಳೋದು ಹೆಂಗೆ ಏನು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಡೋಂಟ್ ವರಿ, ಪೈ ಬೈ 3 ಪ್ಲಸ್ ಪೈ ಬೈ 6 ಅಂದ್ರೆ 60 ಪ್ಲಸ್ 30 ಪೈ ಬೈ 2 ಆಗುತ್ತೆ. ಪೈ ಬೈ 2 ಮೈನಸ್ ಪೈ ಅಂದ್ರೆ 90 ಮೈನಸ್ 180 ಏನಾಗಿರುತ್ತೆ, ಮೈನಸ್ 90 ಆಗುತ್ತೆ. 90 ಮೈನಸ್ 180 ಮೈನಸ್ 90 ಆಗಿರೋದ್ರಿಂದ ಮೈನಸ್ 90 ಅಂದ್ರೆ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಮೈನಸ್ ಪೈ ಬೈ 2. ಓಕೆ, ಸೊ ಸಿಂಪಲ್, ತುಂಬಾ ಸಿಂಪಲ್ ಆಗಿದಾವೆ ಕ್ವಶನ್ಸ್ಗಳನ್ನ ಕರೆಕ್ಟ್ ಆಗಿ ಸೊ ನೆನ್ಪಿಟ್ಕೊಂಡಿರಿ. ಸೊ ಯಾವ್ದಾದ್ರು ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗುತ್ತೆ ಯಾವ್ದಕ್ಕೆಲ್ಲ ಅಂತ. ಎಸ್, this is very important. Cos inverse of cos 7 pi by 6, cos inverse of cos 7 pi by 6 ಇವನ್ನು ಕೂಡ 2 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸ್ ಇದೆ, ಮತ್ತೆ ಕೇಳಿದಾನೆ ಕೂಡ. ಓಕೆ, ಇಲ್ಲಿ cos inverse of cos 7 pi by 6 ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ರಿಸಲ್ಟ್ ಗೊತ್ತಿರುತ್ತೆ, ಏನದು cos inverse of cos x ನ ನಾವು ಡೈರೆಕ್ಟ್ ಆಗಿ x ಅಂತ ಬರೀತಿರ್ತೀವಿ. ಓಕೆ, cos inverse of cos x ನ x ಅಂತ ಬರೀತಾ ಇರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ cos inverse of cos x is equal to x ಅಂತ ಬರಿಬೇಕಾದಾಗ ಈ x ವ್ಯಾಲ್ಯೂ ಶುಡ್ ಲೈಸ್ ಬಿಟ್ವೀನ್ 0 to pi. 0 to pi ಅಲ್ಲಿದ್ರೆ ಡೈರೆಕ್ಟ್ ಆಗಿ x ಅಂತ ಬರಿಬೇಕು. ಅದನ್ನ ಎಕ್ಸೀಡ್ ಆಗಿತ್ತು ಅಂದ್ರೆ ವಿ ಶುಡ್ ಕನ್ವರ್ಟ್. ಸೊ ಯಾವ ತರ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ನೋಡಿ ಇಲ್ಲಿ, ಎಸ್, cos inverse of cos 7 pi by 6, 7 pi by 6 ಎಕ್ಸಿಡ್ ಆಗಿದೆನೋ ಇಲ್ಲೋ ಅನ್ನೋದನ್ನ ತಿಳ್ಕೊಬೇಕಾದ್ರೆ pi by 6 ಅಂದ್ರೆ 30 ಇರುತ್ತೆ. ಸೊ 30 ಡಿಗ್ರಿ ಅಂತ, 30 into 7 ಅಂತಂದ್ರೆ 210 ಆಗುತ್ತೆ. ಸೊ 210 ಡಿಗ್ರಿ ಅಂದ್ರೆ ಅಫ್ಕೋರ್ಸ್ ಇಟ್ ಈಸ್ ಗ್ರೇಟರ್ ದನ್ 180. 180 ಗ್ರೇಟರ್ ದನ್ ಆಗಿದೆ ಅಂತಾರೆ, ವಿ ಕಾಂಟ್ ರೈಟ್ ಡೈರೆಕ್ಟ್ಲಿ ಆಸ್ 7 pi by 6. ನೋಡಿ ಇಲ್ಲಿ ಆಪ್ಷನ್ ಏನೇ ಕೊಟ್ಬಿಟ್ಟಿರೋದ್ರಿಂದ ನಾವು ಅವಸರದಲ್ಲಿ ಏನು ಅಂತ ಈ ರಿಸಲ್ಟ್ ನೆನಪಿಟ್ಕೊಂಡ್ರೆ ಏನ್ ಮಾಡ್ಬಿಡ್ತಾರೆ, cos inverse of cos x is equal to x ಅಂತ ಆಪ್ಷನ್ ಏನೇ ಮಾರ್ಕ್ ಮಾಡುವಂತ ಚಾನ್ಸ್ ಇರುತ್ತೆ. ಸೊ ಡೋಂಟ್ ಡು ಲೈಕ್ ದಟ್. ಈಗ ಸೊ ಡಿನಾಮಿನೇಟರ್ ಅಲ್ಲಿ 6 ಇದೆ, 6 ಇಂಟು ಪೈ ಅಂತ ಬರಿತೀನಿ. 6 ಇಂಟು ಪೈ ಅಂದ್ರೆ 6 ಪೈ ಆಗುತ್ತೆ. 6 ಪೈ ಪ್ಲಸ್ ಪೈ, 6 ಪೈ ಪ್ಲಸ್ ಪೈ ಅಂತ ಅಂದ್ರೆ ಸೊ ನಮ್ಗೆ ಏನಾಗಿರುತ್ತೆ ಅಂದ್ರೆ ಪೈ ಪ್ಲಸ್ ಅಂತ ಆಗಿರುತ್ತೆ. ಸೊ ನಾವು ಪೈ ಪ್ಲಸ್ ಪೈ, ಪೈ ಬೈ 6 ಪೈ ಪ್ಲಸ್ ಪೈ ಅಂತಂದ್ರೆ 7 ಪೈ ಆಗುತ್ತೆ. ನಮ್ಗೆ 7 ಪೈಗೆ ರೀಚ್ ಆಗೋದಕ್ಕೆ ನಾವು ಯಾವ್ದು ಬರಬೇಕು ಅಂತ ನೋಡ್ಬೇಕು. ಬಟ್ ನೋಡಿ ಇಲ್ಲಿ, ಸೊ ಒಂದ್ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ಪೈ ಪ್ಲಸ್ ಅಂತ ಅಂದ್ರೆ ನಮ್ಗೆ ಇದು ಪೈ ಪ್ಲಸ್ ಅಂದ್ರೆ ಎಷ್ಟನೇ ಕ್ವಾಡ್ರಂಟ್ ಆಗುತ್ತೆ ಅಂದ್ರೆ ಥರ್ಡ್ ಕ್ವಾಡ್ರಂಟ್ ಆಗುತ್ತೆ. ಪೈ ಪ್ಲಸ್ 180 ಪ್ಲಸ್ ಅಂದ್ರೆ ಎಷ್ಟನೇ ಕ್ವಾಡ್ರಂಟ್ ಮೂವ್ ಆಗ್ತೀವಿ ನಾವು, ಥರ್ಡ್ ಕ್ವಾಡ್ರಂಟ್ ಮೂವ್ ಆಗ್ತೀವಿ. ಬಟ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಏನಾಗಿರುತ್ತೆ ಅಂತಾರೆ, ಸೊ ಕಾಸ್ 1 ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಬಂದು ನೆಗೆಟಿವ್ ಆಗಿರುತ್ತೆ. ಸೊ ಮತ್ತೆ ನಮ್ಗೆ ನೆಗೆಟಿವ್ ಆಗಿದೆ ಅಂದ್ರೆ ನೆಗೆಟಿವ್ ಅಲ್ಲಿ ಆನ್ಸರ್ ಬರಬಾರ್ದು, ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ಇರ್ಬೇಕು, ನಮ್ಗೆ 0 to pi ಇರಬೇಕು. ಹಂಗಂದ್ರೆ ನಾನು ಇದನ್ನ ಕಾಸ್ ಅಂದ್ರೆ ಪೈ ಪ್ಲಸ್ ಪೈ ಬೈ 6 ಬರೆಯುವಂಥದ್ದು ಮಿಸ್ಟೇಕ್ ಆಗುತ್ತೆ ಅಂತ, ಪ್ರಾಬ್ಲಮ್ ಆಗುತ್ತೆ ಅಂತ. ಏನ್ ಬರಿಬಹುದು ಹಂಗಂದ್ರೆ, ಮತ್ತೆ ಇನ್ನೊಂದು ಸೊ ಆಂಗಲ್ ನ ಏನಂತ ಇದೆ, 6 ಇಂಟು ಪೈ ಮಾಡಿದ್ವಲ್ವಾ, ಅದನ್ನ 2 ಪೈ ಅಂತ ಮಾಡೋಣ. 6 2s are 12 ಆಗತ್ತೆ. 12 ಅಂತ ಮಾಡಿದಾಗ 12 ಗೆ 7 ಗೆ ಏನ್ ಡಿಫರೆನ್ಸ್ ಇದೆ ಅಂತ ನೋಡ್ಕೋಬೇಕು. ಸೊ ಇಟ್ ಈಸ್ 5, 12 ಮೈನಸ್ ಪೈ, 12 ಮೈನಸ್ ಪೈ ಅಂತ ಅಂದ್ರೆ ಏನಾಗುತ್ತೆ, ಸೊ ಇಟ್ ಇಸ್ 7 ಪೈ ಬೈ 6 ಆಗುತ್ತೆ. ಈಗ 2 ಪೈ ಮೈನಸ್ 2 ಪೈ ಅಂತಾರೆ, ಸೊ ನೋಡಿ 360 ಆಗಿರುತ್ತೆ. 360 ಮೈನಸ್ ಅಂತ ಅಂದ್ರೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗಿತ್ತು, ನೆಗೆಟಿವ್ ಆಗಿರ್ಲಿಲ್ಲ, ಪಾಸಿಟಿವ್ ಆಗಿತ್ತು. ಸೊ ನಾವು ಈಸಿಯಾಗಿ ಇದನ್ನ ಏನಂತ ಬರಿಬಹುದು ಇವಾಗ, ಕಾಸ್ ಇನ್ವರ್ಸ್ ಆಫ್ 5 pi by 6 ಅಂತ ಬರಿತೀವಿ. ಸೊ ಕಾಸ್ ಇನ್ವರ್ಸ್ ಆಫ್ 5 pi by 6 ನ ಈಗ ಏನಂತ ಬರಿಬಹುದು, 5 pi by 6 ಅಂತ ಬರಿಬಹುದು. ಎಷ್ಟೊಂದು ಸಾರಿ ಇಲ್ಲೊಂದು ಮಿಸ್ಟೇಕ್ ನ ಮಾಡುವಂತದ್ದು ಏನಂತಾರೆ, ಅದನ್ನ ಪೈ ಪ್ಲಸ್ ಪೈ ಬೈ 6 ಅಂತ ಬರ್ಕೊಂಡು. ಓಕೆ, ಸೊ ಆತರ ಬರ್ದ್ವಿ ಅಂತಾರೆ ಮಿಸ್ಟೇಕ್ ಆಗ್ತಿರುತ್ತೆ. ಯು ಶುಡ್ ಬಿ ಕೇರ್ಫುಲ್ ಅಟ್ ದಿಸ್ ಸ್ಟೆಪ್. ಓಕೆ, ಆಪ್ಷನ್ ಯಾವ್ದಾಯ್ತು ಇವಾಗ, ಸೊ ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್, 5 pi by 6. ವೆರಿ ಇಂಪಾರ್ಟೆಂಟ್, ಈ ಕ್ವಶನ್ ಹತ್ರ ತುಂಬಾ ಕೇರ್ಫುಲ್ ಆಗಿರ್ರಿ. ಸೊ ಇದೇ ತರದ ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಅಂತ ನೋಡೋಣ. ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 2 pi by 3 ಏನಾಗಿರುತ್ತೆ ಅಂತ. ಓಕೆ, ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 2 pi by 3. ಸೊ ಇದನ್ನು ಕೂಡ ನಮ್ಗೆ ಒಂದು ರಿಸಲ್ಟ್ ಗೊತ್ತಿತ್ತು, ಏನದು, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೀತಿದ್ವಿ. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೇಕು ಅಂತ ಅಂದ್ರೆ ದಿಸ್ ಎಕ್ಸ್ ಶುಡ್ ಲೈಸ್ ಬಿಟ್ವೀನ್ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2. ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2 ಮಧ್ಯೆ ಇದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಅಂತ ಬರೀಬಹುದು. ಇರ್ಲಿಲ್ಲ ಅಂತಾರೆ ಅಗೇನ್ ಸೊ ಪ್ರೀವಿಯಸ್ ಪ್ರಾಬ್ಲಮ್ ಯಾವ ತರ ಕನ್ವರ್ಟ್ ಮಾಡ್ಕೊಂಡ್ವಲ್ಲ ಆ ತರ ಕನ್ವರ್ಟ್ ಮಾಡ್ಕೋಬೇಕು. ಈಗ ನೋಡಿ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2 ಅಂತ ಹೇಳಿದ್ರೆ ಸೊ ಮೈನಸ್ 90 ಇಂದ ಪ್ಲಸ್ 90 ಅಂತ, 2 pi by 3 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ಪೈ ಬೈ 3 ಅಂದ್ರೆ 60 ಆಗುತ್ತೆ. 62 is 120. ಸೊ 120 ಡಿಗ್ರಿ ಆಗುತ್ತೆ. 120 ಡಿಗ್ರಿ ಅಂದ್ರೆ ಅಫ್ಕೋರ್ಸ್ ಇಟ್ ಈಸ್ ಗ್ರೇಟರ್ ದನ್ 90. ಅದನ್ನ ಎಕ್ಸೀಡ್ ಮಾಡ್ತಾ ಇದೆ ಅಂತ. ಅದನ್ನ ಎಕ್ಸೀಡ್ ಮಾಡಿದೆ ಅಂತ ಹೇಳಿದ್ರೆ ಸೊ ಅಗೇನ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್. ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಡಿನಾಮಿನೇಟರ್ ಅಲ್ಲಿ ಇರುವಂತಹ ನಂಬರ್ ನ ಅಬ್ಸರ್ವ್ ಮಾಡಿ, ಇಟ್ ಈಸ್ 3.
ಈಗ 3 ಇಂದ ಪೈಗೆ ಮಲ್ಟಿಪ್ಲೈ ಮಾಡೋಣ. 3 ಇಂಟು ಪೈ 3 ಪೈ ಆಗುತ್ತೆ. ವಿ ಹ್ಯಾವ್ ಟು ರೀಚ್ 2 ಪೈ. 2 ಪೈ ರೀಚ್ ಆಗಬೇಕು ಅಂತಾರೆ ಐ ವಿಲ್ ಸಬ್ಸ್ಟ್ರಾಕ್ಟ್ ಇಟ್. 3 ಪೈ ಮೈನಸ್ ಪೈ 2 ಪೈ ಆಗುತ್ತೆ. ಎಸ್ 2 ಪೈ 2 ಪೈ ಬೈ 3 ಅಂತ ಬರ್ಕೋಬಹುದು ಅಂತ. ಈಗ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಪೈ ಮೈನಸ್ ಪೈ ಬೈ 3 ಇತ್ತಲ್ವಾ. ಸೊ ಈಗ ಪೈ ಮೈನಸ್ ಅಂತ ಅಂದ್ರೆ ಎಷ್ಟನೇ ಕ್ವಾಡ್ರಂಟ್ ಆಗುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಇಸ್ ಪಾಸಿಟಿವ್. ನೋ ಪ್ರಾಬ್ಲಮ್. ಐ ವಿಲ್ ರೈಟ್ ಇಟ್ ಆಸ್ ಪೈ ಬೈ 3. ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಬೈ 3 ಅಂತ ಬರಿತೀವಿ. ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಬೈ 3 ವ್ಯಾಲ್ಯೂ ಈಗ ಡೈರೆಕ್ಟ್ ಆಗಿ ನಾನು ಬರಿತೀನಿ ಪೈ ಬೈ 3 ಅಂತ. ಸೊ ಇಟ್ ಸೀಮ್ಸ್ ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಬಹಳ ಸಿಂಪಲ್ ಆಗಿದೆ. ಇದೇ ಕ್ವಶನ್ ನ ಒಂದ್ಸರಿ 1 ಮಾರ್ಕಿಗೂ ಕೇಳಿದಾನೆ, 2 ಮಾರ್ಕಿಗೂ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಾನೆ. ಸೊ ನಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ MCQs ಗಳಾಗಿ ಸೆಟ್ ಮಾಡಬಹುದು ಅನ್ನುವಂತ ಒಂದು ನ್ಯೂಸ್ ಕೂಡ ಇದೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಸೊ ವರ್ಕೌಟ್ ಮಾಡ್ಕೊಂಡಿರಿ. ಎಸ್, ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನ್. ಈಗ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3 ಪೈ ಬೈ 4 ಪ್ರೀವಿಯಸ್ ಪ್ರಾಬ್ಲಮ್ ನ ಯಾವ ತರ ಸಾಲ್ವ್ ಮಾಡ್ಕೊಂಡ್ವೋ ಅದೇ ತರ ಸಾಲ್ವ್ ಮಾಡ್ಕೊಂಡು ಸೊ ಆನ್ಸರ್ ಯಾವ್ದಾಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ತಿಳಿಸಿ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಂತ ಇದೆ ನೋಡಿ. The value of x for which tan inverse 1 by x is equal to cot inverse x. ಈ ತರದ ಒಂದು 4 ಕ್ವಶನ್ಸ್ ಗಳು ಬರುತ್ತೆ ಇಲ್ಲಿ. ಪ್ರೀವಿಯಸ್ ಇಯರ್ ಅಲ್ಲಿ ಅದೇ ತರದ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ಆ ಎಲ್ಲಾ ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಇಲ್ಲಿ ನೀವು ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಲೇಬೇಕು. ಯಾಕಂದ್ರೆ ಅದನ್ನ ನಾನು ಸಾಲ್ವ್ ಮಾಡ್ಕೊಂಡು ಸೊ ಅದು ಆನ್ಸರ್ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಸೊ ಟೈಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ನ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಹೇಳ್ತಿದ್ದೀನಿ. ಸೊ ಈ ತರದ 4 ಪ್ರಾಬ್ಲಮ್ಸ್ ಅಥವಾ ಒಂದು 5 ಪ್ರಾಬ್ಲಮ್ಸ್ ಗಳನ್ನ ಅಂದ್ರೆ ಆ ವ್ಯಾಲ್ಯೂಸ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. ಅವ್ನು ಕೇಳೋದು ಎಷ್ಟೇ, ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದಿಸ್ ರಿಸಲ್ಟ್ಸ್ ಹೋಲ್ಡ್ಸ್ ಅಂತ ಕೇಳ್ತಾನೆ. ಇವು ಪ್ರಾಪರ್ಟಿಗಳನ್ನ ಕೊಟ್ಟಿದ್ದಾನಲ್ವಾ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರಿ ಅಂತಾರೆ ಆ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಪಕ್ಕದಲ್ಲೇ ಅದರ ಡೊಮೈನ್ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಅದರ ಡೊಮೈನ್ ಅಂತ ಕರಿತೀವಿ. ಸೊ ಆ ವ್ಯಾಲ್ಯೂನ ಏನಾಗುತ್ತೆ ಅನ್ನೋದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾನೆ. ಅವುಗಳನ್ನ ನೋಡ್ಕೊಂಡ್ರೆ ನೆನ್ಪಿಟ್ಕೊಂಡಿರಿ. ಬಟ್ ನಾನು ಈಗ ಇಲ್ಲಿ ಕೂಡ ಆನ್ಸರ್ ಹೇಳಿರ್ತೀನಿ. tan inverse 1 by x is equal to cot inverse x ಅಂತ ಈ ಇಕ್ವೇಶನ್ ನ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ x ವ್ಯಾಲ್ಯೂ ಏನಾಗಿರ್ಬೇಕು ಅಂದ್ರೆ ಗ್ರೇಟರ್ ದಾನ್ 0 ಅಂತ ಆಗಿರುತ್ತೆ. x ಏನಾಗಿರುತ್ತೆ? ಗ್ರೇಟರ್ ದಾನ್ 0. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಓಕೆ, ಇದೇ ತರದ ಇನ್ನ ಒಂದು 3 ಪ್ರಾಬ್ಲಮ್ಸ್ ಗಳಿದಾವೆ. ಇವು 2 ಮಾರ್ಕ್ಸ್ ಗೆ ಕೇಳುವಂತ ಪ್ರಾಪರ್ಟಿಗಳು. ಸೊ 2 ಮಾರ್ಕ್ಸ್ ಗೆ ಇವನ್ನ ಪ್ರೂವ್ ದಾಟ್ ಅಂತಾನೆ ಕೊಟ್ಟಿರ್ತಾನೆ. ಅದರ ಜೊತೆಗೆ ಸೊ ಒಂದ್ 2-3 ಸಾರಿ ಪ್ರೀವಿಯಸ್ ಇಯರ್ ಅಲ್ಲಿ find the value of ಅಥವಾ for what values of x the equation holds ಅಂತ ಕೇಳ್ತಿದ್ದ. ಈಗ MCQs ಗಳನ್ನ ಸೆಟ್ ಮಾಡಬೇಕಾಗಿರೋದ್ರಿಂದ ಇದೇ ತರದ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇವುಗಳನ್ನು ಕೂಡ 3 ನೆನ್ಪಿಟ್ಕೊಂಡಿರಿ. ವೆರಿ ವೆರಿ ಇಂಪಾರ್ಟೆಂಟ್, ಡೋಂಟ್ ನೆಗ್ಲೆಕ್ಟ್ ಇಟ್. 2 tan inverse x is equal to tan inverse of 2x divided by 1 minus x square. ಈ ಇಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುವಂತ ಎಕ್ಸ್ ವ್ಯಾಲ್ಯೂಗಳು ಏನಾಗಿರುತ್ತೆ ಅಂದ್ರೆ ಸೊ -1 to +1 ಅಂತ ಆಗಿರುತ್ತೆ. ಎಕ್ಸ್ ಲೈಸ್ ಬಿಟ್ವೀನ್ -1 and +1 ಅಂತ ಆಗಿರುತ್ತೆ. ಓಕೆ, ಸಿಮಿಲರ್ಲಿ 2 tan inverse x is equal to cos inverse of 1 minus x square divided by 1 plus x square. ಈ ಇಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುವಂತ ಎಕ್ಸ್ ವ್ಯಾಲ್ಯೂಗಳು ಏನಾಗಿರುತ್ತೆ ಅಂದ್ರೆ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಅಂತ ಆಗಿರುತ್ತೆ. ಓಕೆ, ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0. ಇನ್ನ ಥರ್ಡ್ ಕ್ವಶನ್ ಬಂದ್ಬಿಟ್ಟು 2 tan inverse x is equal to sin inverse of 2x divided by 1 plus x square. ಈ ಇಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುವಂತ ವ್ಯಾಲ್ಯೂಸ್ ಗಳು ಏನಾಗಿರುತ್ತೆ ಅಂದ್ರೆ ಸೊ x ಲೆಸ್ ದನ್ ಆರ್ ಈಕ್ವಲ್ ಟು 1, ಗ್ರೇಟರ್ ದನ್ ಆರ್ ಈಕ್ವಲ್ ಟು -1 ಅಂತ ಇರುತ್ತೆ. ಇವನ್ನ ಇದೇ ತರ ಮಾಡ್ಯುಲಸ್ ಆಫ್ x is ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತಾನು ಕೂಡ ಆಪ್ಷನ್ ನ ಸೆಟ್ ಮಾಡಬಹುದು. ಬಿ ಕೇರ್ಫುಲ್. ಓಕೆ, ಈ ಸ್ಟೆಪ್ ಹತ್ರ ಕೇರ್ಫುಲ್ ಆಗಿರ್ರಿ. ಸೊ ಸೇಮ್ ಇಂಟರ್ವಲ್ ನ ಸೊ he can define as modulus of x is less than or equal to 1. Okay, so this is all about your MCQs, expected MCQs. 100% ಈ ಇಂಪಾರ್ಟೆಂಟ್ MCQs ನೇ. ಏನಾದ್ರೂ ಸ್ಲೈಟ್ ಆಗಿ ಚೇಂಜ್ ಆದ್ರೆ ವ್ಯಾಲ್ಯೂಸ್ ಗಳು ಮಾತ್ರ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ ಈಗ ನಾನು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ -1/2 ಅಂತ ಇತ್ತಲ್ವಾ, ಅಲ್ಲಿ +1/2 ಅಂತ ಕೇಳಬಹುದು ಅಷ್ಟೇ. ಈ ತರದನ್ನ ಚೇಂಜ್ ಮಾಡಬಹುದು ಹೊರತು ಸೊ ಬಟ್ ಏನು ಓವರ್ ಆಲ್ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ಇದರಲ್ಲಿ ಕವರ್ ಮಾಡ್ಕೊಂಡಿದೀವಿ. ಸೊ ಅವ್ನು ಏನ್ ಕೇಳಿದ್ರು ಕ್ವಶನ್ಸ್ ಗಳನ್ನ ಈ ಕಾನ್ಸೆಪ್ಟ್ ಮೇಲಿಂದಾನೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ವರ್ಕೌಟ್ ಮಾಡಿ ಸೊ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ. ಜಾಸ್ತಿ ದಿನ ಟೈಮ್ ಇಲ್ಲ. ಸೊ ಆಲ್ ದಿ ಬೆಸ್ಟ್. ಈಗಲೇ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೊ ಮತ್ತೆ ಈ ವಿಡಿಯೋ ಅಥವಾ ಈ ಕಾನ್ಸೆಪ್ಟ್ ನಿಮ್ಗೆ ಲೈಕ್ ಆಗಿತ್ತು ಅಂದ್ರೆ ಜಸ್ಟ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.